ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಪುರಾಣ ಕಥೆಗಳಲ್ಲಿ ಅತಿ ಪ್ರಮುಖವಾಗಿ ನೀತಿ ಪಾಠ ಬೋಧಿಸೋ ಪಾತ್ರಗಳಲ್ಲೊಂದು ಶಿಬಿ ಚಕ್ರವರ್ತಿಯದ್ದು. ನಾವೆಲ್ಲ ನಾನಾ ಕಥೆಗಳನ್ನು ಆ ಚಕ್ರವರ್ತಿಯ ಕುರಿತಾದ ವ್ಯಕ್ತಿತ್ವವನ್ನು ಕೇಳಿದ್ದೇವೆ. ಅಷ್ಟಕ್ಕೂ ಆ ಚಕ್ರವರ್ತಿ ಯಾರು, ಆ ಚಕ್ರವರ್ತಿಯ ಕುರಿತಾದ ಜನಮಾನಸದಲ್ಲಿ ಉಳಿದ ಕಥೆ ಏನು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅತಿ ಪುರಾತನ ಕಾಲದಲ್ಲಿ ಉಶಿನಗರ ಅನ್ನೋ ಸಾಮ್ರಾಜ್ಯ ಅಸ್ತಿತ್ವದಲ್ಲಿತ್ತು. ಅಲ್ಲಿನ ಮಹಾರಾಜನಾಗಿದ್ದವನು ಉಶಿನಾರ. ಹಾಗಾಗಿ ಆ ಸಾಮ್ರಾಜ್ಯ ಉಶಿನಗರ ಎಂದೇ ಪ್ರಖ್ಯಾತವಾಗಿತ್ತು. ಆ ಸಾಮ್ರಾಜ್ಯ ಹೆಚ್ಚು ಪ್ರಸಿದ್ಧವಾಗಿದ್ದದ್ದು ದಾನ ಧರ್ಮಕ್ಕೆ ಹಾಗೂ ನ್ಯಾಯ ನೀತಿಗೆ. ಚಂದ್ರವಂಶಕ್ಕೆ ಸೇರಿದ ಆ ರಾಜನಿಗೆ ಓರ್ವ ಧೀಮಂತ ಮಗನಿದ್ದ. ಅವನೇ ಆ ಸಾಮ್ರಾಜ್ಯದ ಮೂಲ ಕೇಂದ್ರದಂತಿದ್ದ. ಆತ ತ್ಯಾಗ, ಪ್ರೀತಿ, ಕರುಣೆ, ಮಮಕಾರಕ್ಕೆ ಕೇವಲ ಭೂಮಿಯಲ್ಲಿ ಮಾತ್ರವಲ್ಲ, ದೇವಲೋಕದಲ್ಲೂ ಆತನ ವ್ಯಕ್ತಿತ್ವದ ಕುರಿತಾದ ವಿಚಾರಗಳು ಚರ್ಚಿತವಾಗ್ತಿದ್ವು. ಆ ಚಕ್ರವರ್ತಿ ವಿಷ್ಣುವಿನ ಪರಮ ಭಕ್ತ, ಕೊಡುವುದರಲ್ಲಿ ಎತ್ತಿದ ಕೈ, ಏನೇ ಕೇಳಿದರೂ ಇಲ್ಲ ಅನ್ನೋ ಪದವನ್ನೇ ಉಚ್ಚರಿಸದ ಮಹಾನ್ ತ್ಯಾಗಿಯಾತ. ಈತನ ಕುರಿತಾಗಿ 14 ಲೋಕಗಳಲ್ಲೂ ಪ್ರಖ್ಯಾತಿ ಹೊಂದಿದ್ದಾತ. ಇಂದಿಗೂ ಕಲಿಯುಗದಲ್ಲೂ ಎಂದೂ ಮರೆಯಲಾಗದ ಮಾಣಿಕ್ಯದಂತೆ ಉಸಿರಾಡುತ್ತಿದ್ದಾನೆ ಆತನೇ ಶಿಬಿ ಚಕ್ರವರ್ತಿ. ನೋಡಲು ಅಜಾನುಬಾಹು, ಮುಖ ಸೂರ್ಯಕಾಂತಿಯಂತೆ ಪ್ರಜ್ವಲಿಸುತ್ತಿತ್ತು. ಶಿಬಿ ಚಕ್ರವರ್ತಿ ನಡೆದು ಬರುತ್ತಿದ್ದಾನೆಂದರೆ ರಾಜ್ಯದ ಪ್ರಜೆಗಳೆಲ್ಲರೂ ಸಾಷ್ಟಾಂಗ ನಮಸ್ಕರಿಸುತ್ತಿದ್ರು. ಒಂದೇ ಮಾತು, ಅದಕ್ಕೆ ಸಮಜಾಯಿಷಿ ಕೊಡುವ ಮರುತ್ತರವೇ ಆತನಿಗಿರಲಿಲ್ಲ. ಇಂತಹ ಚಕ್ರವರ್ತಿಯ ವಿಷಯ ಸ್ವರ್ಗಲೋಕದಲ್ಲಿ ದೇವಾನು ದೇವತೆಗಳ ಕಿವಿಗೆ ಬಿತ್ತು. ಅಷ್ಟೊಂದು ನಿಷ್ಠಾವಂತನ ಆತ ಎಂಬ ಚರ್ಚೆಗಳು ನಡೀತಿದ್ವು. ಇಡೀ ಭೂಮಂಡಲವನ್ನೇ ಸ್ವಚ್ಛಂದವಾಗಿ ಆಳ್ವಿಕೆ ನಡೆಸುತ್ತಿದ್ದ ಸಾಮ್ರಾಟ ಚಕ್ರವರ್ತಿ ಇರುವಷ್ಟು ಕಾಲ ಇಡೀ ಸಾಮ್ರಾಜ್ಯದಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ಮಳೆ ಬೆಳೆ, ಕಾಡು ಮೇಡು ಸಮೃದ್ಧಿಯಾಗಿತ್ತು. ಹೀಗೆ ರಾಜನ ಕುರಿತಾದ ವಿಚಾರ ದ್ವಾಪರಾಯುಗದಲ್ಲೂ ಪ್ರಚಲಿತದಲ್ಲಿತ್ತು. ಪಂಚಪಾಂಡವರು ತೀರ್ಥಯಾತ್ರೆಗೆ ಹೋದಾಗ ಯಮುನೆಯು ಅದರ ಉಪನದಿಗಳು ಸಂಗಮವಾಗುವ ಸ್ಥಳಕ್ಕೆ ಬಂದರು. ಆಗ ಧರ್ಮರಾಜನಿಗೆ ಲೋಮಶ ಮುನಿಗಳು ಶಿಬಿ ಚಕ್ರವರ್ತಿಯ ಕಥೆಯನ್ನು ಹೇಳ್ತಾರೆ. ಒಂದು ದಿನ ದೇವಲೋಕವಾಸಿಗಳಾದವರು ಭೂಲೋಕಕ್ಕೆ ಬಂದು ಶಿಬಿ ಚಕ್ರವರ್ತಿಯನ್ನ ಪರೀಕ್ಷಿಸಬೇಕೆಂದು ನಿರ್ಧರಿಸ್ತಾರೆ. ಶಿಬಿಯು ಉಶಿನರ ಎಂಬ ಸ್ಥಳದಲ್ಲಿ ಯಾಗ ಮಾಡ್ತಿದ್ದ. ಇದನ್ನ ನೋಡಲು ಇಂದ್ರ ಹಾಗೂ ಅಗ್ನಿ ಬರ್ತಾರೆ. ಅಗ್ನಿಯು ಪಾರಿವಾಳದ ರೂಪವನ್ನ, ಇಂದ್ರನು ಗಿಡುಗದ ರೂಪವನ್ನ ಧರಿಸ್ತಾರೆ. ಈ ಪಾರಿವಾಳವನ್ನ ಗಿಡುಗ ಅಟ್ಟಿಸಿಕೊಂಡು ಬಂತು. ಹೀಗೆ ಗಿಡುಗದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪಾರಿವಾಳವು ಶಿಬಿಯ ಮಡಿಲಲ್ಲಿ ಬಂದು ಬಿತ್ತು. ಶಿಬಿಯನ್ನ ನೋಡಿ ಭಯದಿಂದ ನಡುಗುವಂತೆ ನಟಿಸ್ತು. ಆಗ ಗಿಡುಗವು ಶಿಬಿ ಚಕ್ರವರ್ತಿಯ ಬಳಿಗೆ ಬಂದು, ಹೇ ಚಕ್ರವರ್ತಿಯೇ, ಲೋಕವೇ ನಿನ್ನನ್ನ ಕರುಣಾಸಾಗರ ಎಂದು ಕೊಂಡಾಡುತ್ತೆ. ಈಗ ನಾನು ತೀವ್ರವಾದ ಹಸಿವಿನಿಂದ ನರಳುತ್ತಿದ್ದೇನೆ. ಆದ್ದರಿಂದ ಈ ನಿನ್ನ ಮಡಿಲಿನಲ್ಲಿರುವ ಪಾರಿವಾಳವನ್ನ ತಿಂದು ಹಸಿವನ್ನ ನೀಗಿಕೊಳ್ತೇನೆ. ಆದ್ದರಿಂದ ನಿನ್ನ ಬಳಿ ಶರಣಾಗತನಾಗಿ ಬಂದ ಈ ಪಾರಿವಾಳವನ್ನ ರಕ್ಷಿಸಿ ಪುಣ್ಯ ಸಂಪಾದಿಸಲು ಯತ್ನಿಸಬೇಡ. ನನ್ನ ಆಹಾರವನ್ನ ನೀನು ಕಿತ್ತುಕೊಳ್ಳಬೇಡ ಎನ್ನುತ್ತೆ. ಆಗ ಶಿಬಿಯು, ಹೇ ಗಿಡುಗವೇ, ಈ ಪುಟ್ಟ ಹಕ್ಕಿ ಭಯದಿಂದ ನಡುಗ್ತಾ ಇದೆ. ಶರಣಾಗತನಾಗಿ ನನ್ನ ಬಳಿ ಬಂದ ಈ ಪಾರಿವಾಳವನ್ನ ನಾನು ರಕ್ಷಿಸದೆ ಬಿಡುವುದು ಸರಿಯಲ್ಲ. ಶರಣಾಗತರನ್ನ ಕಾಪಾಡದೇ ಇರುವುದು ಹಸುವನ್ನ ಕೊಲ್ಲುವುದಕ್ಕೆ ಸಮಾನವಾದದ್ದು. ಅಂತಹ ಪಾಪ ಮಾಡಿದವನಿಗೆ ಕ್ಷಮೆಯೇ ಇಲ್ಲ. ಕಾಲಕಾಲಕ್ಕೆ ಅವನಿರುವ ಸ್ಥಳದಲ್ಲಿ ಮಳೆ ಬೀಳುವುದಿಲ್ಲ, ಪೈರು ಬೆಳೆಯುವುದಿಲ್ಲ. ಅವನು ಮಾಡುವ ಯಾಗವನ್ನ ದೇವತೆಗಳು ಸ್ವೀಕರಿಸೋದಿಲ್ಲ. ಇಂಥವನ ಪೂರ್ವಜರು ಸ್ವರ್ಗದಲ್ಲಿರಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಆಗ ಆ ಗಿಡುಗ, ಎಲೈ ರಾಜನೇ, ಯಾವ ಜೀವಿಯೂ ಆಹಾರವಿಲ್ಲದೆ ಬದುಕಲಾರದು. ನನ್ನ ಹಸಿವನ್ನ ಹೋಗಲಾಡಿಸದಿದ್ದರೆ ಈಗ ನನ್ನ ಪ್ರಾಣವೇ ಹೋಗಿಬಿಡುತ್ತೆ. ನಾನು ಸತ್ತರೆ ನನ್ನ ಕುಟುಂಬವು ನಾಶವಾಗಿ ಬಿಡುತ್ತೆ. ಈ ಪಾರಿವಾಳವನ್ನ ನೀನು ಕಾಪಾಡಿದರೆ ಹಲವು ಪ್ರಾಣಗಳು ತೆಗೆದ ಪಾಪಕ್ಕೆ ಗುರಿಯಾಗುವೆ. ಹಲವರಿಗೆ ದುಃಖವನ್ನ ತರುವ ಕಾರ್ಯವು ಧರ್ಮವಾಗಲಾರದು, ಅದು ಕೆಟ್ಟ ಕಾರ್ಯ. ಇನ್ನೊಂದು ಒಳ್ಳೆಯ ಕೆಲಸಕ್ಕೆ ವಿರೋಧವಿಲ್ಲದ್ದೇ ನಿಜವಾದ ಧರ್ಮ ಎನ್ನುತ್ತೆ. ಆಗ ಶಿಬಿಯು, ಹೇ ಗಿಡುಗನೆ, ನನ್ನ ಬಳಿ ಶರಣಾಗತರಾದವರನ್ನ ತಿರಸ್ಕರಿಸುವುದು ಹೇಗೆ ನ್ಯಾಯವಾದೀತು? ನಿನಗೆ ಈಗ ಬೇಕಾಗಿರುವುದು ಆಹಾರ ತಾನೆ. ನಿನಗೆ ಒಳ್ಳೆಯ ರಸವತ್ತಾದ ಊಟ ಸಿಗುವಂತೆ ನಾನು ಏರ್ಪಾಡು ಮಾಡುತ್ತೇನೆ ಎನ್ನುತ್ತೆ. ಆಗ ಗಿಡುಗವು, ನಾನು ಬೇರೆ ಯಾವ ಪ್ರಾಣಿಯ ಮಾಂಸವನ್ನು ತಿನ್ನಲಾರೆ. ಪ್ರಕೃತಿ ನನಗೆ ಸ್ವಾಭಾವಿಕವಾಗಿ ನೀಡಿದ ಆ ಪಾರಿವಾಳವನ್ನೇ ನನಗೆ ನೀಡಬೇಕು. ಗಿಡುಗವು ಪಾರಿವಾಳವನ್ನ ತಿನ್ನುವುದು ಪುರಾತನ ವಿಧಿ ಎನ್ನುತ್ತೆ. ಆಗ ಶಿಬಿ ಚಕ್ರವರ್ತಿಯು, ಹೇ ಹಕ್ಕಿಯೇ, ನಿನಗೆ ನಾಡು, ನಗರ, ರಾಜನ ಪದವಿ ಮುಂತಾಗಿ ನಿನಗೆ ಬೇಕಾದೆಲ್ಲವನ್ನ ನಾನು ಕೊಡಲು ಸಿದ್ಧನಾಗಿದ್ದೇನೆ. ಈ ಪಾರಿವಾಳವನ್ನ ಕಾಪಾಡಲು ನಾನು ನನ್ನ ಪ್ರಾಣವನ್ನೇ ಬೇಕಾದರೂ ನೀಡುತ್ತೇನೆ ಎನ್ನುತ್ತಾನೆ.
ಆಗ ಗಿಡುಗ, ರಾಜನೇ, ಈ ಪಾರಿವಾಳದ ಮೇಲೆ ನಿನಗೆ ಅಷ್ಟೊಂದು ಪ್ರೀತಿ ಇರುವುದಾದರೆ ಈ ಪಾರಿವಾಳದ ತೂಕದಷ್ಟು ನಿನ್ನ ದೇಹದ ಮಾಂಸವನ್ನು ಕೊಡು. ಹಾಗೆ ನೀನು ನೀಡಿದರೆ ನನಗೆ ಬೇಕಾದನ್ನೇ ಕೊಟ್ಟಂತಾಗತ್ತೆ. ನಿನಗೆ ಬಹುದೊಡ್ಡ ಕೀರ್ತಿ ಲಭಿಸುತ್ತೆ ಎನ್ನುತ್ತೆ ಗಿಡುಗ. ಆಗ ಶಿಬಿ ಚಕ್ರವರ್ತಿ, ಹೇ ಹದ್ದೆ, ನೀನು ಕೇಳಿದಂತೆ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಈ ಪಾರಿವಾಳವನ್ನು, ಇನ್ನೊಂದು ತಟ್ಟೆಯಲ್ಲಿ ನನ್ನ ಮಾಂಸವನ್ನು ಇಟ್ಟು ಸಮಾನಾಗಿ ತೂಗಿ ನಿನಗೆ ಕೊಡುವೆ ಎಂದ ಶಿಬಿ. ಅದೇ ರೀತಿ ತಕ್ಕಡಿಯನ್ನು ತರಿಸಿ ಒಂದು ತಟ್ಟೆಯಲ್ಲಿ ಪಾರಿವಾಳವು ಕುಳಿತಿತ್ತು, ಇನ್ನೊಂದು ತಟ್ಟೆಯಲ್ಲಿ ತನ್ನ ದೇಹದಿಂದ ತುಂಡರಿಸಿದ ಮಾಂಸವನ್ನ ಶಿಬಿ ಇಟ್ಟ. ಮಾಂಸಕ್ಕಿಂತ ಪಾರಿವಾಳದ ತೂಕ ಜಾಸ್ತಿಯಾಗಿತ್ತು. ಮತ್ತೆ ಶಿಬಿ ಮಾಂಸವನ್ನ ಕತ್ತರಿಸಿಕೊಟ್ಟ. ಆಗಲೂ ಪಾರಿವಾಳದ ತೂಕ ಅಧಿಕವಾಗಿತ್ತು. ಹೀಗೆ ಎಷ್ಟು ಬಾರಿ ಇಟ್ಟರೂ ಪಾರಿವಾಳವೇ ಭಾರವಾಗ್ತಿತ್ತು. ಕೊನೆಗೆ ಶಿಬಿ ಚಕ್ರವರ್ತಿಯೇ ತಾನೇ ತಕ್ಕಡಿಯಲ್ಲಿ ಬಂದು ಕುಳಿತುಕೊಳ್ತಾನೆ. ತಾನೇ ತನ್ನನ್ನ ಆ ಹದ್ದಿಗೆ ಆಹಾರವಾಗಿ ಒಪ್ಪಿಸಿಕೊಳ್ಳುವುದಕ್ಕೆ ಆ ಶಿಬಿಯು ಸ್ವಲ್ಪವೂ ಹಿಂಜರಿಲಿಲ್ಲ. ಆ ಕೂಡಲೇ ಆ ಗಿಡುಗವು ಹೀಗೆ ಹೇಳುತ್ತೆ, ಸತ್ಯವನ್ನ ಮೀರಿದ ಓ ಚಕ್ರವರ್ತಿಯೇ, ನೀನು ಧರ್ಮವೇ ಮೂರ್ತಿವೆತ್ತವನಾಗಿದ್ದೀಯ. ನಾನು ಗಿಡುಗನಲ್ಲ, ಇಂದ್ರ. ಇದು ಪಾರಿವಾಳವಲ್ಲ, ಇವನು ಅಗ್ನಿದೇವ. ನಿನ್ನ ಕರುಣಾಸಾಗರದ ಮನಸ್ಸನ್ನ ಪರೀಕ್ಷಿಸಿ ಅದನ್ನ ಲೋಕದವರೆಲ್ಲರೂ ಅರಿಯುವಂತೆ ಮಾಡಲು ನಾವು ಹೀಗೆ ಪಕ್ಷಿ ರೂಪದಲ್ಲಿ ಬಂದೆವು. ನಿನ್ನನ್ನೇ ನೀನು ತ್ಯಾಗ ಮಾಡಿದ ನಿನ್ನ ಉನ್ನತ ಗುಣವನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದೇವೆ. ಮನುಷ್ಯರಲ್ಲಿ ನೀನು ಅತಿ ಶ್ರೇಷ್ಠನಾದವನು. ನೀನು ಅಳಿವಿಲ್ಲದ ಕೀರ್ತಿಯನ್ನ ಹೊಂದಿ ಬಹುಕಾಲ ರಾಜ್ಯವಾಳುವೆ. ಸ್ವರ್ಗಲೋಕವು ನಿನಗಾಗಿ ಕಾದಿರುತ್ತೆ. ಮೊದಲಿನಂತೆ ನಿನ್ನ ಶರೀರ ಗಾಯವಿಲ್ಲದೆ ಸುಂದರವಾಗಿ ಆಗಲಿ. ಕಪೋತ ರಮಣ ಎಂಬ ಮಗನನ್ನ ನಿನ್ನ ಶರೀರದಿಂದಲೇ ಪಡೆಯುವೆ. ಅವನು ಬಹುದೊಡ್ಡ ವೀರನಾಗ್ತಾನೆ. ಅತಿ ಸುಂದರನಾದ ಅವನು ಮಹಾ ಕೀರ್ತಿವಂತನಾಗ್ತಾನೆ ಎಂದು ಇಂದ್ರನು ಆಶೀರ್ವದಿಸ್ತಾನೆ. ಒಂದು ಪಾರಿವಾಳವನ್ನ ಕಾಪಾಡಲು ತನ್ನನ್ನೇ ಅರ್ಪಿಸಿದ ಶಿಬಿ ಎಂದು ಶಾಶ್ವತವಾದ ಕೀರ್ತಿಯನ್ನ ಶಿಬಿ ಪಡಿತಾನೆ. ಹೀಗೆ ಇಂದಿಗೂ ಶಿಬಿ ಚಕ್ರವರ್ತಿ ಎಂದರೆ ತ್ಯಾಗದ ಸಂಕೇತವಾಗಿ ನಿಲ್ತಾನೆ. ಕಲಿಯುಗದಲ್ಲೂ ಈ ಹೆಸರು ಪ್ರಚಲಿತದಲ್ಲಿದೆ ಅಂದರೆ ಆ ಮಹಾನ್ ಚಕ್ರವರ್ತಿಯ ಗುಣಗಾನ ಅದೆಷ್ಟಿದ್ದಿರಬಹುದು ಅನ್ನೋದೇ ಇಂದಿಗೂ ಮರೆಯಲಾಗದ್ದು. ಇವಿಷ್ಟು ಶಿಬಿ ಚಕ್ರವರ್ತಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.